ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದಲೂ ಅಭಿನಯದಲ್ಲಿ ಚಕ್ರವರ್ತಿ ಅಂತಲೇ ಪಡೆದುಕೊಂಡಿರುವ ನಮ್ಮ ಕನ್ನಡ ಸಿನಿಮಾದಲ್ಲಿ ಹಾಸ್ಯ ನಟ, ಖಳನಟ, ಪೋಷಕ ನಟ ಹಾಗೂ ಹಲವು ಬಗೆಯ ರಂಗಭೂಮಿ ಕಲಾವಿದ. ಸೊ ಅದಾಯಿತು ಅಂತಂದ್ರೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಧಾರಾವಾಹಿಯಲ್ಲಿ ಪೋಷಕ ನಟನಾಗಿ ನಟನೆ ಮಾಡುತ್ತಿರುವ ಮುಖ್ಯಮಂತ್ರಿ ಚಂದ್ರು ಸರ್ ಅವರ ಮನೆ ನೋಡಿ ಸ್ನೇಹಿತರೆ. ನಾನು ಬರ್ತಿದ್ದೀನಿ ಚಿನ್ನ. ಹಾಯ್ ಎಲ್ಲ ಸ್ನೇಹಿತರೆ. ಸೊ ಎಲ್ಲರೂ ಶಿವರಾಜ್ ಶಿವರಾಕಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂದರೆ ಇದು ನೋಡ್ಬೋದು, ಜೆ ಪಿ ನಗರ 2ನೇ ಅಂತ ಅಥವಾ ಜೆ ಪಿ ನಗರ ಸೆಕೆಂಡ್ ಫೇಸು ನಂದಿನಿ ಹೋಟೆಲ್ ಸಿಗ್ನಲ್. ಇದು ಜೆ ಪಿ ನಗರ ಸೆಕೆಂಡ್ ಫೇಸ್ ಸಿಗ್ನಲ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಲೆಫ್ಟ್ಗೆ ತೊಗೋಬೇಕಾಗತ್ತೆ ಎಡಭಾಗಕ್ಕೆ. ಸೊ ಎಡಭಾಗ ತೊಗೊಂಡು ನೇರವಾಗಿ ಹೋಯ್ತು ಅಂದರೆ ಇದು ಬನ್ನೇರುಘಟ್ಟೆಗೆ ಹೋಗೋ ರಸ್ತೆ. ಸೊ ಇಲ್ಲಿಂದ ಡೆಡ್ ಎಂಡ್ ಹೋಯ್ತು ಅಂದರೆ ವೆಗಾ ಸಿಟಿ ಮಾಲ್ ಕಾಣುತ್ತೆ. ಆ ವೆಗಾ ಸಿಟಿ ಮಾಲಿಂದ ರೈಟಿಗೆ ತೊಗೊಂಡ್ರೆ ಸೀದಾ ಬನ್ನೇರುಘಟ್ಟೆಗೆ ಹೋಗೋ ರಸ್ತೆ ಇದು. ಸೊ ಇಲ್ಲಿಂದ ನಾವಿಗೆ ನೇರವಾಗಿ ಹೋಗ್ತಾ ಇರಬೇಕು. ಸೊ ಇವತ್ತು ನಾನು ನಿಮಗೆ ಯಾವ ಸೆಲೆಬ್ರಿಟಿ ಮನೆ ತೋರಿಸ್ತಾ ಇದ್ದೀನಪ್ಪ ಅಂದರೆ ನಮ್ಮ ಕರ್ನಾಟಕದ ಅತಿ ಹಿರಿಯ ನಟ ಆಗಿರುವ ನಮ್ಮ ಮುಖ್ಯಮಂತ್ರಿ ಚಂದ್ರು ಸರ್ ಅವರ ಮನೆನ ನಾನು ಇವತ್ತು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ಮುಖ್ಯಮಂತ್ರಿ ಚಂದ್ರು ಸರ್ ಅವರು ರಂಗಭೂಮಿ ಕಲಾವಿದರಾಗಿದ್ದರು. ಸೊ ಅದಾಯಿತು ಅಂತಂದರೆ ನಮ್ಮ ರಾಜ್ಕುಮಾರ್ ಕಾಲದಿಂದಲೂ ಅತಿ ಹೆಚ್ಚು ಖಳನಾಯಕ ನಟನಾಗಿ, ಪೋಷಕ ನಟನಾಗಿ, ಅದಾದಮೇಲೆ ರಾಜಕೀಯದ ವ್ಯಕ್ತಿಗಳಾಗಿ ಸಿನಿಮಾದಲ್ಲಿ ಅತಿ ಹೆಚ್ಚು ತೋರಿಸ್ಕೊಂಡಿದ್ದಾರೆ. ಸೊ ಇವರು ಮೂಲತಃ ಹೆಸರು ಬಂದ್ಬಿಟ್ಟು ಚಂದ್ರಶೇಖರ್ ಅಂತ. ಸೊ ಅದಾಯಿತು ಅಂತಂದರೆ ಹಾಗೆ ಇವರು ರಾಜಕೀಯದಲ್ಲೂ ಗುರುತಿಸ್ಕೊಂಡಿದ್ದಾರೆ. ಸೊ ಗೌರಿಬಿದನೂರಿನ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೊ ಅವರು ಕರ್ನಾಟಕದ ವಿಧಾನ ಪರಿಷತ್ತು ಸದಸ್ಯರಾಗಿ ಸೊ ಆವಾಗ ಸೇವೆ ಸಲ್ಲಿಸ್ತಾರೆ. ಸೊ ಇಲ್ಲಿ ನಾವು ನೇರವಾಗಿ ಹೋಗ್ತಾ ಇರಬೇಕು. ಈ ರೋಡ್ ಬಂದ್ಬಿಟ್ಟು ವೆಗಾ ಸಿಟಿ ಮಾಲ್ಗೆ ಹೋಗುತ್ತಲ್ಲ ಆ ರೋಡ್ ಇದು. ಸೊ ಹಿಂಗೆ ನಾವು ನೇರವಾಗಿ ಹೋಯ್ತಾ ಅಂತಂದರೆ ಸೊ ಬನ್ನಿ ನಮ್ಮ ಮುಖ್ಯಮಂತ್ರಿ ಚಂದ್ರು ಅವರ ಒಂದು ವಿಡಿಯೋ ತುಣುಕು ನೋಡೋಣ. ಅಯ್ಯಯ್ಯೋ, ಎಂಥ ಮರವೇ ಮನುಷ್ಯನ ಜೊತೆ ಸಂಸಾರ ಮಾಡೋದು ಬಂದ್ಬಿಡ್ತಲ್ಲ. ನನ್ನ ಲೆವೆಲ್ಲೇ ಬೇರೆ. ಹೆಂಗಸರು ಎದುರ್ಕೋತಾರೆ, ಹೆಂಗಸರು ನಾಚಿಕೋತಾರೆ. ಹೀಗೆ ನೇರವಾಗಿ ಹೋಗ್ತಾ ಇರಬೇಕು. ನಿಮ್ಗೆ ಇಲ್ಲಿ ಎಡಭಾಗದಲ್ಲಿ ಕಾಣುತ್ತಲ್ಲ, ಇದು ನಮ್ಮ ಒಬ್ಬರು ಚಲನಚಿತ್ರದವರ ಮನೆ ಆಗಿತ್ತು. ಅದು ಯಾರ ಮನೆ ಅಂತ ನೀವು ಕಮೆಂಟ್ಸ್ ಮಾಡಿ. ಸೊ ಈಗ ನಾವಿಲ್ಲಿ ನೇರವಾಗಿ ಬಂತು ಅಂದರೆ ಇಲ್ಲೊಂದು ನಮಗೆ ಸಿಗ್ನಲ್ ಸಿಗುತ್ತೆ. ಈ ಸಿಗ್ನಲ್ನ ದಾಟ್ಬಿಟ್ಟು ಸೊ ಮುಂದೆ ಹೋಗಬೇಕು. ಸೊ ಇಲ್ಲಿಂದ ನಾವು ನೇರವಾಗಿ ಹೋಗ್ತಾಯಿದ್ರೆ ಸೊ ನಮಗಿಲ್ಲೊಂದು ನಾಮಫಲಕ ಸಿಗುತ್ತೆ. ಸೊ ನಾವಿಲ್ಲಿ ನೇರವಾಗಿ ಹೋಯ್ತು ಅಂತಂದರೆ ಬನ್ನೇರುಘಟ್ಟೆಗೆ ಹೋಗೋ ರಸ್ತೆ. ಇಲ್ಲಿ ನಾವು ಬ್ರಿಡ್ಜಿಂದ ಮೇಲ್ಗಡೆ ಫ್ಲೈಓವರ್ ಇದೆ. ಆ ಫ್ಲೈಓವರ್ಗಿಂತ ಲೆಫ್ಟ್ ಸೈಡಲ್ಲಿ ಸರ್ವಿಸ್ ರೋಡ್ ಇದೆ. ಆ ರೋಡಲ್ಲಿ ಹೋಯ್ತು ಅಂದರೆ ನಮಗೆ ಅರ್ಕೆರೆಗೆ ಹೋಗೋ ರಸ್ತೆ. ಸೊ ನೀವು ಇಲ್ಲಿ ಕಾಣ್ಬೋದು ಫ್ಲೈಓವರು. ಈ ಫ್ಲೈಓವರಲ್ಲಿ ಎಡಕ್ಕೆ ತೊಗೋಬೇಕಾಗುತ್ತೆ. ಸೊ ಫ್ಲೈಓವರ್ ಮೇಲೆ ಹೋಯ್ತು ಅಂದರೆ ನಾವು ಬನ್ನೇರುಘಟ್ಟೆಗೆ ಹೋಗ್ತೀವಿ. ಸೊ ಇಲ್ಲಿ ಲೆಫ್ಟಲ್ಲಿ ತೊಗೊಂಡು ಅರ್ಕೆರೆಗೆ ಹೋಗೋ ರಸ್ತೆ ಕಡೆಗೆ ಹೋಗಬೇಕಾಗುತ್ತೆ. ಸೊ ಅದಾಯಿತು ಅಂತಂದರೆ ಇನ್ನೂ ಒಂದು ತುಣುಕನ್ನು ನೋಡೋಣ ನಮ್ಮ ದೊಡ್ಡಣ್ಣ ಸರ್ ಜೊತೆಗೆ. ಮಿಸೆ ಆ ಕೋಳಿ ಹೆಂಗ? ಯಾವ ಕೋಳಿ? ಅದೇ ಕೇಳು, ಒಳಗೋಯ್ತಲ್ಲ ಆ ಕೋಳಿ ಹೆಂಗು? ಹೆಂಗೆ ಅಂದ್ರೆ ಸ್ವಲ್ಪನೂ ಟೇಸ್ಟೇ ಇಲ್ಲ. ಮೀಸೆ, ಮನುಷ್ಯನಿಗೆ 40 ವರ್ಷ ಕಳೆದ ಮೇಲೆ ನಾಲ್ಗೆ ಚಪ್ಪಲ ಜಾಸ್ತಿ ಕಣೋ. ಸೊ ಇಲ್ಲೇ ನಾವು ನೇರವಾಗಿ ಹೋಗ್ತಾ ಇರಬೇಕು. ಸೊ ಇಲ್ಲೊಂದು ನಮಗೆ ಸಿಗ್ನಲ್ ಸಿಗುತ್ತೆ. ಸಿಗ್ನಲ್ನಲ್ಲಿ ನಾವಿಲ್ಲಿ ಬಲಕ್ಕೆ ತೊಗೋಬೇಕಾಗತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಮೇಲ್ಗಡೆ ನಂಬರ್ ಮೇಲೆ ಕಾಣುತ್ತೆ ನೋಡಿ. ಸೊ ನೇರವಾಗಿ ಹೋಯ್ತು ಅಂದರೆ ಬನ್ನೇರುಘಟ್ಟ ರಸ್ತೆಗೆ ಹೋಗೋದು. ಇಲ್ಲಿ ಬಲಕ್ಕೆ ತೊಗೊಂಡ ಅಂದರೆ ಅರಕೆರೆಗೆ ಹೋಗೋ ರಸ್ತೆ. ಇಲ್ಲಿ ನಾವು ಬಲಕ್ಕೆ ತೊಗೋಬೇಕಾಗತ್ತೆ. ಮೇಲ್ಗಡೆ ಫ್ಲೈಓವರ್ ಇರೋದ್ರಿಂದ ಇಲ್ಲಿ ನಾವು ಕೆಳಗಡೆ ಸರ್ವಿಸ್ ರಸ್ತೆಯಲ್ಲಿ ಬಂದು ಇಲ್ಲಿ ಬಲಕ್ಕೆ ತೊಗೋಬೇಕಾಗುತ್ತೆ. ಇಲ್ಲಿಂದ ನಮಗೆ ಒಂದು 200 ಮೀಟರ್ಸ್ ದೂರದಲ್ಲೇ ನಮ್ಮ ಕನ್ನಡದ ಹಿರಿಯ ನಟ ಆದ ಮುಖ್ಯಮಂತ್ರಿ ಚಂದ್ರು ಸರ್ ಅವರ ಮನೆ ಇರೋದು. ಸೊ ಇಲ್ಲಿ ನಾವೊಂದು 200 ಮೀಟರ್ಸ್ ಬಂತು ಅಂದರೆ ನಮಗಿಲ್ಲಿ ಬಲಭಾಗದಲ್ಲಿ ಅವ್ರ ಮನೆ ಕಾಣುತ್ತೆ. ಸೊ ಇಲ್ಲಿ ಕಾಣುತ್ತಲ್ಲ ಬಲಭಾಗದಲ್ಲಿ.
ಸೊ ನೋಡಿ ಸ್ನೇಹಿತರೆ, ಇದೇ ನಮ್ಮ ಮುಖ್ಯಮಂತ್ರಿ ಚಂದ್ರ ಸರ್ ಅವರ ಮನೆ. ನಮ್ಮ ಕನ್ನಡದ ಹಿರಿಯ ನಟರಾದ ರಾಜ್ಕುಮಾರ್ ಕಾಲದಿಂದಲೂ ಅಭಿನಯ ಮಾಡ್ಕೊಬಂದಿರುವ, ಇತ್ತೀಚಿನ ದಿನಗಳಲ್ಲಿ ಧಾರಾವಾಹಿಗಳಲ್ಲಿ ಪೋಷಕ ನಟನಾಗಿ ಮಾಡುತ್ತಿರುವ ಮುಖ್ಯಮಂತ್ರಿ ಚಂದ್ರ ಸರ್ ಅವರ ಮನೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಹಿರಿಯ ನಟರಾದ ಮುಖ್ಯಮಂತ್ರಿ ಚಂದ್ರ ಸರ್ ಅವರ ಮನೆ. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸೆಲೆಬ್ರಿಟಿ ಮನೆ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.